ನಾವು 35 ವರ್ಷಗಳಿಂದ ಈ ಹವ್ಯಾಸಗಳನ್ನು ಇಟ್ಟುಕೊಂಡಿದ್ವು. ರಿಟೈರ್ಡ್ ಆದಮೇಲೆ ಇಂದಿನ ಪೀಳಿಗೆ ಜನಕ್ಕೆ ನಮ್ಮ ಪೂರ್ವಜರ ಕಾಲದಿಂದ ನಾಣ್ಯಗಳು, ನೋಟುಗಳು ಅವೆಲ್ಲ ಪ್ರದರ್ಶನ ಆಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ. ಎಕ್ಸಾಂಪಲ್ಲು, ಈ ಕುಶಾನ್ ಡೈನೆಸ್ಟಿ ಫಸ್ಟ್ ಸೆಂಚುರಿ ನಮ್ಮ ಸಮಾಜ ಪರಿಚಯದಲ್ಲಿ ಕುಶಾನ್ ಡೈನೆಸ್ಟಿ ಅಂತಿತ್ತು. ಅದರಲ್ಲಿ ಕುಶಾನ್ ಸಂಸ್ಥಾನದಲ್ಲಿ ಈ ತರ ಕಾಯಿನ್ಗಳು ಇತ್ತು. ಅದಾದ್ಮೇಲೆ ಮಗಧ ಮೌರ್ಯ, ಚಂದ್ರಗುಪ್ತ ಮಗಧ ಮೌರ್ಯ ಕಾಯಿನ್ಸ್, ಸಿಲ್ವರ್ ಪಂಚ್ ಮಾರ್ಕ್ ಕಾಯಿನ್, ಎಷ್ಟು ಪಂಚ್ ಮಾರ್ಕ್ ಇದೆಯೋ ಅದ್ರ ವ್ಯಾಲ್ಯೂ ಮೇಲೆ ಈ ಕಾಯಿನ್ ಅವರು ಇದು ಮಾಡ್ತಾ ಇದ್ರು. ನಾವು ಹಂಗೆ ತಗೊಂಡ್ರೆ ಮೈಸೂರು ಮಹಾರಾಜರು 482 ವರ್ಷ ನಮ್ಮ ಮೈಸೂರನ್ನು ಆಳ್ವಿಕೆ ಮಾಡಿದ್ರು. ಆ ಕಾಲದಲ್ಲಿ ಬ್ಯಾಂಕ್ಗಳಿರ್ಲಿಲ್ಲ, ನೋಟುಗಳಿರ್ಲಿಲ್ಲ. ಮತ್ತೆ 482 ವರ್ಷ ಹೆಂಗೆ ರಾಜ್ಯಭಾರ ಮಾಡಿದ್ರು ಅಂದ್ರೆ ಗೋಲ್ಡ್ ಕಾಯಿನ್, ಸಿಲ್ವರ್ ಕಾಯಿನ್, ಕಾಪರ್ ಕಾಯಿನ್. ಇವಾಗ್ಲೂ ನನ್ನ ಹತ್ರ ಗೋಲ್ಡ್ ಕಾಯಿನ್, ಅದರ ವ್ಯಾಲ್ಯೂ ಬಂದು 380 ಮಿಲಿಗ್ರಾಮ್. ಅದರ ಹೆಸರು ವರಹ ಅಂತ ಕರೀತಾ ಇದ್ರು. ಆ ವರಹಗಳನ್ನು ಇಟ್ಕೊಂಡು ಅದು ಕಾಪರ್ ಕಾಯಿನ್, ಗೋಲ್ಡ್ ಕಾಯಿನ್ ವ್ಯಾಲ್ಯೂಯೇಷನ್ ತಗೊಂಡು ನಮ್ಮೆಲ್ಲ ರಾಜ್ಯಭಾರ ಮಾಡ್ತಾ ಇದ್ರು. ಅದರಲ್ಲಿ ಬಿಫೋರ್ 1835 ಇಂದ 1947 ವರೆಗೂ ಅವ್ರು ಬ್ರಿಟಿಷ್ ಇಂಡಿಯಾ ಕಾಲದಲ್ಲಿ ಕ್ವೀನ್ ವಿಕ್ಟೋರಿಯಾ, ಎಡ್ವರ್ಡ್, ಮತ್ತೆ ಜಾರ್ಜ್ ಫಿಫ್ತ್, ಜಾರ್ಜ್ ಸಿಕ್ಸ್ತ್ ಇವರೆಲ್ಲ ನಮ್ಮ ಇಂಡಿಯಾ ಸಂಸ್ಥಾನವನ್ನು ಆಳಿದ್ದಾರೆ. ಅವ್ರ ಕಾಲಿರೋ ನಾಣ್ಯಗಳೆಲ್ಲ ನಮ್ಮ ಹತ್ರ ಇದೆ. 1947 ಇಂದ ರಿಪಬ್ಲಿಕ್ ಇಂಡಿಯಾ ಕಾಯಿನ್ ಅಂತ ನಾವು ಹೇಳಿದ್ದೀವಿ. ಅಲ್ಲಿಂದ ನಮ್ಮ ಕಾಯಿನ್ ಏಜ್ ಬರ್ತದೆ. ಸೊ ಇದೆಲ್ಲ ಮಕ್ಕಳಿಗೆ ತಿಳುವಳಿಕೆ ಆಗಲಿ. ರಾಮನಗರ ವಾಸವಿ ವಿದ್ಯಾನಿಕೇತನ್ ಅಂಡ್ ಆರ್ಯವೈಶ್ಯ ಮಹಾಸಭಾ ಅವರ ಪ್ರೋತ್ಸಾಹದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಫ್ರೀ ಆಫ್ ಚಾರ್ಜ್, ಓನ್ಲಿ ಕನ್ವೆನ್ಸ್ ಮಾತ್ರ ಬೇಕಾಗಿದೆ. ಥ್ಯಾಂಕ್ ಯು, ನಮಸ್ಕಾರ. ಇದೊಂದು ಅಪರೂಪದ ರಾಮನಗರದಲ್ಲಿ ನಾವು ಒಂದು ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ಮತ್ತು ಸಾರ್ವಜನಿಕರಿಗಾಗಿ ಹವ್ಯಾಸವನ್ನು ಬೆಳೆಸುವಂತ ಒಂದು, ಮತ್ತೆ ಎಲ್ಲರಿಗೂ ಒಂದು ಶಿಕ್ಷಣವನ್ನು ನೀಡುವಂತ ಒಂದು ಕೆಲಸ, ಅರಿವು ಮೂಡಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ವಾಸವಿ ವಿದ್ಯಾನಿಕೇತನ ಟ್ರಸ್ಟ್ ಅವರ ಪರವಾಗಿ ಇಲ್ಲಿ ಅಪರೂಪದ ಮತ್ತು ಪುರಾತನ ನಾಣ್ಯ ನೋಟುಗಳ ಒಂದು ಪ್ರದರ್ಶನವನ್ನ ನಾವು ಏರ್ಪಡಿಸಿದ್ದೇವೆ. ಇಲ್ಲಿ ಭಾರತ ಸ್ವತಂತ್ರ ಪೂರ್ವ, ಭಾರತದ ಸ್ವತಂತ್ರ ನಂತರ ಮತ್ತು ವಿಶೇಷವಾಗಿ ವಿದೇಶಿ ನಾಣ್ಯಗಳು, ನೋಟುಗಳು ಮತ್ತು ಸ್ಮರಣಾರ್ಥ ನಾಣ್ಯಗಳು, ನೋಟುಗಳು, ಎಲ್ಲ ರೀತಿಯ ವಿದೇಶಿ ನೋಟುಗಳು, ನಾಣ್ಯಗಳು, ಈ ರೀತಿ ಎಲ್ಲ ನಾಣ್ಯ ನೋಟುಗಳನ್ನ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಬೆಳಗಿನಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಇದರ ವೀಕ್ಷಣೆ ಮಾಡಿದ್ದಾರೆ. ಅವರಿಗೆ ಒಂದು ಶಿಕ್ಷಣ ನೀಡಬೇಕು ಅನ್ನೋ ಒಂದು ಉದ್ದೇಶ. ನಮ್ಮ ದೇಶದಲ್ಲಿ ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ ಮತ್ತೆ ಸ್ಟೀಲು, ನಿಕ್ಕಲ್ಲು, ಈ ತರದ ಎಲ್ಲ ಲೋಹದ ನಾಣ್ಯಗಳನ್ನ ನೋಡ್ಲಿಕ್ಕೆ ಒಂದೇ ಕಡೆ ಅವಕಾಶವನ್ನು ನಾವು ಈ ವೇದಿಕೆಯಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಇಲ್ಲಿ ಸ್ಮರಣಾರ್ಥ ನಾಣ್ಯಗಳು 10 ರೂಪಾಯಿಯಿಂದ ಹಿಡಿದು 1000 ರೂಪಾಯಿ ನಾಣ್ಯದವರೆಗೂ ಒಂದೇ ಕಡೆ ನೋಡ್ಬೋದು. ಚಿಕ್ಕದೇವರಾಯ ಒಡೆಯರ್ ಕಾಲದಲ್ಲಿ 1674ರಿಂದ ಕನ್ನಡ ಅಂಕಿಗಳು 1ರಿಂದ 33ರವರೆಗೆ ಪ್ರತಿಯೊಂದು ವರ್ಷಕ್ಕೆ ಒಂದು ಕಾಯಿನ್ ಅಂತೆ ಅವರು ಬಿಡುಗಡೆ ಮಾಡಿರೋದನ್ನು ಕೂಡ ನಾವು ಕಾಣಬಹುದು. ಇಲ್ಲಿ 3ನೇ ಶತಮಾನದ ನಾಣ್ಯಗಳಿಂದ ಹಿಡಿದು ಇವತ್ತಿನವರೆಗೆ ಏನ್ ನಾಣ್ಯಗಳು, ನೋಟುಗಳು ಆಗಿದೆ, ಮುದ್ರಣ, ಅವೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಅವಕಾಶವನ್ನ ನಾವು ಇಲ್ಲಿ ಕಲ್ಪಿಸಿದ್ದೇವೆ. ಇದು ನನ್ನ 98ನೇ ಪ್ರದರ್ಶನ ಕೂಡ ಆಗಿರ್ತದೆ. ಸಾಕಷ್ಟು ಜನ ಇದರ ಅರಿವಿನ ಬಗ್ಗೆ ನಮ್ಮಲ್ಲಿ ಪ್ರಶ್ನೆಗಳು ಕೇಳಿದಾಗ ಅವರಿಗೆ ಜ್ಞಾನವನ್ನು ಕೂಡ ನೀಡಿದ್ದೇವೆ. ಈ ರೀತಿಯ ಒಂದು ಪ್ರದರ್ಶನಗಳಿಂದ ಸಾಕಷ್ಟು ರೀತಿಯಲ್ಲಿ ಜನಗಳಿಗೆ ಜ್ಞಾನ ಉಂಟಾಗುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 1964ರಿಂದ ಸ್ಮರಣಾರ್ಥ ನಾಣ್ಯಗಳು ಅಂತ ಭಾರತ ಸರ್ಕಾರದ ಟಂಕಶಾಲೆಯಿಂದ ಬಿಡುಗಡೆ ಆಗುತ್ತೆ. ವಿಶೇಷವಾಗಿ ಯಾವುದೇ ಒಂದು ಸಂಸ್ಥೆ ಆಗ್ಬೋದು, ವ್ಯಕ್ತಿಗಳದ್ದು ಸೆಂಟನರಿ ಅಂದ್ರೆ ಶತಮಾನೋತ್ಸವ ಆದಾಗ ಆ ಹೆಸರಿನಲ್ಲಿ ನಾಣ್ಯಗಳನ್ನ, ನೋಟುಗಳನ್ನ, ಸ್ಟಾಂಪುಗಳನ್ನ ಬಿಡುಗಡೆ ಮಾಡುವಂಥದ್ದು. ವಿಶೇಷವಾಗಿ 1969ರಲ್ಲಿ ಗಾಂಧೀಜಿಯವರ ಶತಮಾನಕ್ಕೋಸ್ಕರ ಅವಾಗ ಗಾಂಧೀಜಿ ಹಿಂಭಾಗದಲ್ಲಿ, ನೋಟಿನ ಹಿಂಭಾಗದಲ್ಲಿ ಮುದ್ರಣ ಮಾಡೋದು. ಆ ರೀತಿ ವಿಶೇಷ ನಾಣ್ಯಗಳನ್ನು ಕೂಡ ಕೊಡ್ತಾ ಇರ್ತಾರೆ.